ಇನ್ನು ಕೆಎನ್ ರಾಜಣ್ಣ ಬಿಜೆಪಿ ಜೊತೆ ಸಂಪರ್ಕದಲ್ಲಿದ್ದಾರೆ. ಬ್ರೇನ್ ಮ್ಯಾಪಿಂಗ್ಗೆ ನಾನ್ ರೆಡಿ ಇದ್ದೀನಿ ಅಂತ ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ರಾಜಣ್ಣಗೆ ಪಕ್ಷ ಅನಿವಾರ್ಯ ಅಲ್ಲ ಎನ್ನುವಂತಹ ಹೇಳಿಕೆ ಕೊಟ್ಟರು. ಇದನ್ನ ಬಿಜೆಪಿ ಶಾಸಕರು ನಾಯಕರು ಹೇಳ್ತಿದ್ದಾರೆ. ಸ್ವಂತ ವರ್ಚಸ್ಸಿನ ಮೇಲೆ ಗೆದ್ದಿದ್ದಾರೆ ಎಂದಿದ್ದಾರೆ. ಪಕ್ಷದಿಂದ ಗೆದ್ದಿದ್ದು ಅಂತ ಕೆಎನ್ ರಾಜಣ್ಣ ಹೇಳಿಲ್ಲ. ತಮ್ಮ ಹೇಳಿಕೆಯನ್ನ ಈಗ ಶಾಸಕ ಬಾಲಕೃಷ್ಣ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ. ನಾನು ಹೇಳಿರ್ತಕ್ಕಂಥದ್ದ ಹಿನ್ನೆಲೆ ಏನಂದ್ರೆ, ಈಗ ರಾಜಣ್ಣ ಅವ್ರನ್ನ ಹೈಕಮಾಂಡು ಮುಖ್ಯಮಂತ್ರಿಗಳಿಗೆ ಹೇಳಿ ಕ್ಯಾಬಿನೆಟ್ ಇಂದ ಡ್ರಾಪ್ ಮಾಡಿಸ್ತಾರೆ. ಇದರಲ್ಲಿ ಯಾರ ಹಿನ್ನೆಲೆನೂ ಇಲ್ಲ, ಯಾರ ಷಡ್ಯಂತ್ರನೂ ಇಲ್ಲ. ರಾಜಣ್ಣವರು ಪ್ರತಿ ಬಾರಿನೂ ಕೂಡ ನನ್ನನ್ನು ತೆಗಿಲಿಕ್ಕೆ ಷಡ್ಯಂತ್ರ ಇದೆ ಅಂತೇಳಿ ಇಂಡೈರೆಕ್ಟ್ ಆಗಿ ಉಪಮುಖ್ಯಮಂತ್ರಿಗಳ ಮೇಲೆ ಗೂಬೆ ಕುಂಡಿಸ್ತಕ್ಕಂಥ ಮಾತುಗಳನ್ನ ಅವಾಗ ಆಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳಿಗೂ ನಾವು ತಿಳಿದಂಗೆ ಮುಖ್ಯಮಂತ್ರಿಗಳಿಗೂ ರಾಜಣ್ಣ ಅವರ ಈ ಒಂದು ಕ್ರಮಕ್ಕೂ ಯಾವುದೇ ಸಂಬಂಧ ಇಲ್ಲ. ಆಮೇಲೆ ಹೈಕಮಾಂಡ್ ತೆಗೆದುಕೊಂಡಂತ ತೀರ್ಮಾನ, ಹೈಕಮಾಂಡ್ ತೀರ್ಮಾನ ತಗೊಂಡ್ಮೇಲೆ ತಪ್ಪೋ ಸರಿನೋ ನಾವು ತಲೆ ಬಾಗ್ಲೇಬೇಕು. ಅದು ಬಿಟ್ಟು ಮಾತು ಮುಂಚೆ ನನಗೆ ಷಡ್ಯಂತ್ರ ನಡೆದಿದೆ ಅಂತ ಹೇಳಿ ಅಷ್ಟೇ ಅಲ್ಲ, ಯಾರು ಲೆಕ್ಕಕ್ಕಿಲ್ಲ, ನಾನೇ ಬಲ್ಲವನು ಅಂದ್ರೆ ಆಗಲ್ಲ ಅಂತಲೂ ಕೆಎನ್ ರಾಜಣ್ಣ ವಿರುದ್ಧ ಶಾಸಕ ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಆರ್ಎಸ್ಎಸ್ ಗೀತೆ ಹೇಳಿ ನಂತರ ಕ್ಷಮೆ ಕೇಳಿದ್ರು. ಅದನ್ನೇ ಇಟ್ಕೊಂಡು ರಾಜಣ್ಣ ಹೋಲಿಕೆ ಮಾಡಿದ್ರೆ, ಹೈಕಮಾಂಡ್ ತೀರ್ಮಾನಕ್ಕೆ ವಿರುದ್ಧ ನಡ್ಕೋತೀನಿ, ದೆಹಲಿಗೆ ಜನ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಮಂತ್ರಿಯಾದಾಗಿನಿಂದಲೂ ಏನೇನೋ ಮಾತಾಡ್ತಾ ಇದ್ರು ಅಂತ ರಾಜಣ್ಣ ವಿರುದ್ಧ ಕಿಡಿಕಾರಿದ್ದಾರೆ. ಆಮೇಲೆ ಬಿಜೆಪಿ ಮುಖಂಡರು ಹೇಳ್ತಾವ್ರೆ ರಾಜಣ್ಣ ಅವ್ರಿಗೆ ಪಕ್ಷ ಅನಿವಾರ್ಯ ಅಲ್ಲ ಅಂತ. ಬಿಜೆಪಿ ಮುಖಂಡರುಗಳೇ, ತುಮಕೂರಿನ ಬಿಜೆಪಿಯ ಶಾಸಕರುಗಳು ಮುಖಂಡರುಗಳೇನೆ ರಾಜಣ್ಣ ಅವರು ಪಕ್ಷದ ಮೇಲೆ ಏನು ಗೆದ್ದಿಲ್ಲ, ಅವರು ಅವ್ರ ಸ್ವಂತ ವರ್ಚಸ್ ಮೇಲೆ ಗೆದ್ದಿರ್ತಕ್ಕಂಥದ್ದು. ಅದಕ್ಕೆ ರಾಜಣ್ಣ ಅವ್ರು ಏನು ರಿಯಾಕ್ಟ್ ಮಾಡೋರೆ? ಇಲ್ಲಪ್ಪ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನಾನು ಪಕ್ಷದ ಇತಿಮಿತಿ ಒಳಗಡೆ ಕೆಲಸ ಮಾಡ್ತಾ ಇದ್ದೀನಿ, ನಾನು ಪಕ್ಷದಿಂದನೇ ಗೆದ್ದಿರೋದು ಅಂತ ಎಲ್ಲೂ ರಿಯಾಕ್ಟ್ ಮಾಡಲಿಲ್ವಲ್ಲ. ಎಲ್ಲರೂ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ ನಾವೇನು ಅರ್ಥ ಮಾಡ್ಕೋಬೇಕು? ಬಿಜೆಪಿಯವ್ರನ್ನ ಹೊಗಳ್ತಾ ಇರೋದು, ಬಿಜೆಪಿಯವರು ಅವರನ್ನ ಸಮರ್ಥನೆ ಮಾಡ್ಕೊತಾ ಇರೋದು, ರಾಜಣ್ಣ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇರೋದ್ರಿಂದ ನಾನು ಹೇಳಿದೆ ಹೌದು ಬಿಜೆಪಿ ಜೊತೆ ಸಂಪರ್ಕದಲ್ಲಿ ಅವ್ರೆ ಅಂತೇಳಿ. ಅದಕ್ಕೆ ನಾನು ಹೇಳಿದೆ, ಹೆಂಗ್ ಗೊತ್ತಾಯ್ತದೆ? ಎನ್ನೇ ಒಂದು ವಿಚಾರ ಹೇಳಿದೆ, ಹೆಂಗ್ ಗೊತ್ತಾಯ್ತದೆ ಯಾರು ಒಬ್ಬ ವ್ಯಕ್ತಿದು ಮನಸ್ಸಿನಲ್ಲಿ ಇರತಕ್ಕಂಥ. ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಸೆಂಬ್ಲಿನಲ್ಲಿ ಆ ಒಂದು ಬಿಜೆಪಿಯವರ ಆ ಒಂದು ಇದನ್ನ ಹೇಳಿದ್ದಾರೆ ಅಂತೇಳಿ, RSS ಗೀತೆಯನ್ನ ಹೇಳಿದ್ದಾರೆ ಅಂತೇಳಿ, ಅದಕ್ಕೆ ಅವ್ರಿಗೆ ಮಾತ್ರ ಕ್ರಮ ಇಲ್ಲ, ಇವ್ರಿಗೆ ಮಾತ್ರ ಕ್ರಮ ಅಂತಕ್ಕಂಥದ್ದನ್ನ ಸುಮ್ಮನೆ ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ. RSS ಗೀತೆ ಆಡಿರ್ತಕ್ಕಂಥದ್ದು ನಿಮಗೆ ಗೊತ್ತದೋ ಇಲ್ವೋ ವಿರೋಧಿಗಳಿಗೆ, ನನಗಂತೂ ಗೊತ್ತಿದೆಯಪ್ಪ, ನಿಮ್ಮ ಗೀತೆನೂ ನಾನು ಕಲ್ತಿದ್ದೀನಿ ಅಂತಕ್ಕಂಥ ವಿಚಾರವಾಗಿ ಹೇಳಿದ್ದೀನಿ ಅಂತ ಹೇಳಿ ಅದು ಸ್ಪಷ್ಟೀಕರಣ ಕೊಟ್ಟು ನಮ್ಮ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಿದೆ, ಕ್ಷಮೆ ಕೂಡ ಯಾಚಿಸಿದ್ರು. ಅಲ್ಲಿಗೆ ಅದನ್ನ ಬಿಡಬೇಕಲ್ವ? ಒಬ್ಬ ಮನುಷ್ಯ ಕ್ಷಮೆ ಯಾಚಿಸಿದ ಮೇಲೆ ಅದಕ್ಕೆ ಇತಿಶ್ರೀ ಆಡಬೇಕು. ಅದನ್ನ ಬಿಟ್ಟು ಪದೇ ಅದನ್ನೇ ಇಟ್ಕೊಂಡು ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಿಕೊಂಡು, ಆಮೇಲೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ವಿರುದ್ಧವಾಗಿ ನಾನು ಶೆಡ್ ಹೊಡಿತೀನಿ, ನಾನು ಜನ ಕರ್ಕೊಂಡೋಗಿ ಅಲ್ಲಿ ಜನಜಾತ್ರೆ ಮಾಡ್ತೀನಿ ಡೆಲ್ಲಿನಲ್ಲಿ ಅಂತಕ್ಕಂಥದ್ದು ಎಷ್ಟು ಸೂಕ್ತ ಅಂತಕ್ಕಂಥದ್ದು, ಇದು ನಮಗೆ ಬೇಸರ ತಂದಿರತಕ್ಕಂಥದ್ದು. ಆಮೇಲೆ ಅವರು ಮಂತ್ರಿ ಆದಾಗಿಂದನೂ ಯಾವ್ಯಾವ ರೀತಿ ಅವ್ರ ನಡವಳಿಕೆ, ಅವ್ರ ಮಾತುಗಳು ಹೈಕಮಾಂಡ್ ವಿರುದ್ಧ ಇರ್ಬೋದು, ಅಥವಾ ನಮ್ಮ ಉಸ್ತುವಾರಿಗಳು, ಅದು ಸುರ್ಜೇವಾಲಾ ಇರ್ಬೋದು, ವೇಣುಗೋಪಾಲ್